ನನ್ನ ಹೆಂಡ್ತಿಗೆ ಮೂವಿ ಡೇಟಾ ಡಿನ್ನರ್ ಡೇಟಾ ಅಂತ ಕೇಳಿದ್ದೆ. ಸೊ ಅವಳು ಡಿನ್ನರ್ ಡೇಟ್ ಸೆಲೆಕ್ಟ್ ಮಾಡಿದ್ಲು. ಅದಕ್ಕೆ ನಮ್ಮ ಯಜಮಾನ್ರಿಗೆ ಇಷ್ಟ ಆಗಿರೋ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತಾರೆ. ನಿನ್ನೆ ಅವಳ ಸಂಬಳದಲ್ಲಿ ನನಗೆ ಇಷ್ಟ ಆಗಿದ್ದೆಲ್ಲ ಕೊಡಿಸಿದ್ಲು. ಸೊ ಇವತ್ತು ನನ್ನ ಸಂಬಳದಲ್ಲಿ ನನಗೆ ಆ್ಯಕ್ಚುಲಿ ಸಂಬಳ 31ಕ್ಕೆ ಆಗೋದು. ಮೇಡಮ್ ಅವ್ರಿಗೆ ರಜಾ ಇರಲಿಲ್ಲ, ಕರ್ಕೊಂಡು ಹೋಗೋಣ ಅಂತ. ಸೊ ಹಾಗಾಗಿ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆಯಾ ಅಂದರೆ ನನ್ನ ದೃಷ್ಟಿನೇ ಆಗೋಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆಯಾ? ನಿಜ ನಿಜ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ? ಈ ಡ್ರೆಸ್ಸು ಎಷ್ಟಕ್ಕೆ ತೊಗೊಂಡಿದ್ದು ಅಂತ ಹೇಳು. ನಿನ್ನ ದೃಷ್ಟಿ ನೀನೇ ತೆಗೋತಾವಳೆ. ಈ ಡ್ರೆಸ್ಸಿಗೆ ಇವಳು 250 ರೂಪಾಯಿ ಕೊಟ್ಟಿರೋದಂತೆ. ಎಷ್ಟು ಸಖತ್ತಾಗಿದೆ. ಹೇಳ್ತಾ ಇದ್ದೀನಪ್ಪ, ಈ ಥರ ಡ್ರೆಸ್ಸೆಲ್ಲ ತೋರಿಸು. ಹಾಂ, ನಿಮ್ಗೇನಾದ್ರು ಬೇಕು ಅಂದರೆ ಹೇಳಿ, ಈ ಥರದ್ದು ಡ್ರೆಸ್ ರಿವ್ಯೂಸ್ ಮಾಡಿ ಬುಕ್ ಮಾಡಿ ಹೇಳ್ತಾರೆ. ಬೆಸ್ಟ್ ತಗೋ, ಆ ಥರ ತಗೋ. ತುಂಬ ಮುದ್ದಾಗಿದೆಯಾ? ಹೋಗೋಣ, ಟೈಮ್ ಆಗುತ್ತೆ. ಮನೆ ಗಾಡಿಲಲ್ವಾ? ನೀವು ಹೆಲ್ಮೆಟ್ ತಗೊಳ್ಳಿ ಸರ್. ಸರಿ, ನೀವು ಹೆಂಗ್ ಕಾಣಿಸ್ತಿದ್ದೀರಾ ಅಂತ ತೋರಿಸ್ಲಿಲ್ಲ ಸೆಲ್ಫಿ. ನಾವೇನು ಬೇಡ, ನೀವು ಚೆನ್ನಾಗಿದ್ರೆ ಸಾಕು. ಮನೆ ಲಕ್ಷ್ಮಿ ಚೆನ್ನಾಗಿದ್ರೆ ಮನೆಯೆಲ್ಲ ನಗ್ನಗ್ತಾ ಇರುತ್ತಂತೆ. ಸೊ ಮನೆ ಲಕ್ಷ್ಮಿನೇ ಚೆನ್ನಾಗಿ ನೋಡ್ಕೋಬೇಕು. ನಿಜ. ಹೋಗೋಣ, ಕಟ್ ಮಾಡು. ಹಿಂಗನ್ನು ಎಷ್ಟು ಲೊಕೇಶನಿಗೆ ಬಂದಿರ್ತೀಯ ಅನ್ನೇ ಕರೆಕ್ಟಾಗಿ ಮಾಡು. ಹಾಂ, ಬಂದೆ ನೋಡಿ ಇವಾಗ. ಸೊ ಹೇಗಿದೆ? ಚೆನ್ನಾಗಿದೆಯಾ? ನಿಂದ ಪಕ್ಕ ಕೂರಿಸ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಈ ಥರ ಇದೆ. ಇಲ್ಲಿ ಚಿಲ್ಲಿ ಪರೋಟ ಚೆನ್ನಾಗಿರುತ್ತೆ. ಮೊದಲು ಚಿಲ್ಲಿ ಪರೋಟ ಎಲ್ಲನ. ಸರಿ, ಆರ್ಡರ್ ಮಾಡಾದ್ಮೇಲೆ ಸಿಗೋಣ. ನಮ್ಮ ವೀಕ್ಷಕರು ಇಲ್ಲಿಗೆ ಬರೋದಕ್ಕಾಗಲ್ಲ, ಕೊಯಮತ್ತೂರು. ನೀವೇನಾದರೂ ಬಂದರೆ ಇಲ್ಲಿಗೆ ಬನ್ನಿ, ಚೆನ್ನಾಗಿರುತ್ತೆ. ನಾವು ಊಟ ಮುಗಿಸಿ ಆಚೆ ಹೋದ್ಮೇಲೆ ನಾವು ಕೊಯಮತ್ತೂರಿಗೆ ಬಂದಾಗ ಫಸ್ಟ್ ಎಲ್ಲಿ ಉಳ್ಕೊಂಡಿದ್ವು ಅಂತ ತೋರಿಸ್ತೀವಿ. ಸರಿ, ಸ್ಟಾಪ್ ಮಾಡ್ತೀವಿ. ಮೇಡಮ್ ಅವರೇ, ಮೊದಲನೇ ಆರ್ಡರ್ ಬಂದಿದೆ, ತಗೊಳ್ಳಿ. ತಿಂದ್ಬಿಟ್ಟು ಟೇಸ್ಟ್ ಹೇಳಿ. ಇದು ನಮ್ಮ ಕಡೆಯಿಂದ. ಇವತ್ತೇನು ಡೇ ಅಂತ ಗೊತ್ತಾ ನಿಮಗೆ? ಅದಕ್ಕೆ ನಮ್ಮ ಮತ್ತೆ ಕರ್ಕೊಬಂದಿರೋದಿಲ್ಲಿ. ನೀವು ಮೊದಲು ಫ್ರೆಂಡ್ ತಾನೇ ಆಗಿದ್ದು ನನಗೆ. ಬರಲ್ಲ ಅದು. ನಾನು ತಿಂತಿರ್ತೀನಿ, ನೀವು ತಿನ್ನಿ. ಅದಕ್ಕೆ ರೆಡ್ ಚಟ್ನಿ, ಮಯೋನೀಸು ಮತ್ತು ಈರುಳ್ಳಿ 3 ಹಾಕೊಂಡು ತಿನ್ನಬೇಕು. ಚೆನ್ನಾಗಿದೆ. ನಂಗೆ ಬಾಯಿ ಯಾವಾಗಲೂ ಸುಟ್ಕೊಬಿಟ್ಟಿದ್ದೀನಿ. ಟೇಸ್ಟ್ ಗೊತ್ತಾಯ್ತಾ ಇದೆ? ಮೊದಲನೇ ಡಿಶ್ಶು ಮೇಡಮ್ ಅವರಿಗೆ ಇಷ್ಟ ಆಗಿದೆ. ನಾನು ಹೆಂಡತಿ ಅವರಿಗೆ ಇವತ್ತು ಫ್ರೆಂಡ್ಶಿಪ್ ಡೇ ಅನ್ನೋದೇ ಗೊತ್ತಿಲ್ಲ, ಸುಮ್ಮನೆ ಕರ್ಕೊಬಂದಿದ್ದೀನಿ ಅನ್ಕೊಬಿಟ್ಟಿದ್ದಾಳೆ. ನನಗೆ ಮಯೋನೀಸ್ ಜೊತೆ ಬೇಕು, ನೀನು ತಿನ್ನು. ಆಯಿತು, ನೆಕ್ಸ್ಟ್ ಡಿಶ್ ಜೊತೆ ಸಿಗೋಣ. ಚಿಕನ್ ಜೊತೆ ಕ್ಲೋಸಪ್ ಶಾಟ್. ಬಾಯ್. ಹೇಳಿ. ಇದು ಚಿಲ್ಲಿ ಪರೋಟ, ಇದು ಡ್ರ್ಯಾಗನ್ ಚಿಕನ್. ತಿಂದ್ಬಿಟ್ಟು ಹೇಳು. ಹಾಂ, ಚಿಲ್ಲಿ ಪರೋಟ ಇಷ್ಟ. ಅದು ಕ್ರಿಸ್ಪಿಯಾಗಿರುತ್ತೆ. ಚೆನ್ನಾಗಿದೆಯಾ? ಇದು ಡ್ರ್ಯಾಗನ್ ಚಿಕನ್ನು. ನಿಮ್ಮ ಹೋಟೆಲಲ್ಲಿ ಏನೇನೋ ಕೊಡ್ತಾರಲ್ಲ, ತಿನ್ನೋದು. ಯಾವುದು? ಇದು ಚಿಲ್ಲಿ ಪರೋಟ ಕ್ರಿಸ್ಪಿಯಾಗಿರುತ್ತೆ. ನನಗೊಂದು ಸೆಮಿ ಕ್ರಿಸ್ಪಿ. ನನಗೂ ಅದು ಸಖತ್ ಇಷ್ಟ. ತಿಂದಾದ್ಮೇಲೆ ಇನ್ನೊಂದು ಹೇಳೋಣ. ಸರಿ ಮೇಡಮ್, ಫಸ್ಟ್ ತಂದೂರಿ ಮುಗಿಸಿ ಆಮೇಲೆ ಚಿಲ್ಲಿ ಪರೋಟ. ಸರಿ, ಅದೇ ತಿನ್ನಿ. ಅದರದ್ದು ಏನು ಕ್ರಿಸ್ಪಿ ಏನು ಹೋಗಲ್ಲ, ಸಖತ್ತಾಗೈತೆ. ತಿನ್ನು, ಪರವಾಗಿಲ್ಲ, ಯಾವುದಾದ್ರೂ ತಿನ್ನು. ಎಂಜಾಯ್ ಮಾಡಿ ಟೇಸ್ಟು. ಹಾಂ, ಸರಿ. ನಿಮ್ಮ ಹೋಟೆಲ್ ಅವ್ರಿಗೆ ಹೇಳು ಇದನ್ನು ಮಾಡೋಕ್ಕೆ. ಸರಿ, ಮತ್ತೆ ಸಿಗೋಣ. ಬೇಕಾ? ಬೇಡ.
ಬಟ್ ಇವ್ರ ಐಸ್ ಕ್ರೀಮಲ್ಲಿ ಫೇವ್ರೇಟು ಬಟರ್ ಸ್ಕಾಚು. ನನಗೆ ಯಾವುದು ಅಂತಲೂ ಗೊತ್ತಿಲ್ಲ, ನಾನು ಅದನ್ನೇ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ತಗ ನೋಡಿಲ್ಲ. ಇವಾಗ ಬರೋ ಟೈಮು ಕಸ್ಟಮರ್ಸು. ಸರಿ ಆಚೆ ಹೋಗಿ ಮಾಡ್ತೀವಿ ಬಿಡು. ಸ್ಟಾಪ್ ಮಾಡೋಣ. ನಿನ್ನ ಕೈ ಇದು ಮಾಡು, ಐಸ್ ಕ್ರೀಮ್ ತಂದಿಡು. ಹಾಂ ಎಲ್ಲಿ ನನಗೆ ಸ್ಪೈಡರ್ ಮ್ಯಾನ್ ನಂದು. ಈ ಸ್ಪೈಡರ್ ಮ್ಯಾನ್ ಎಲ್ಲೂ ಬಿಡಲ್ಲ. ಸೊ ಈ ಹೋಟೆಲ್ಗೆ ನನಗೆ ಭಾಷಲ್ ಜಾಬ್ ಆದಾಗ ಸುಸ್ತಾಗಿ ಹೋಗಿತ್ತು. ಮೆಮೊರೀಸ್. ಇಲ್ಲಿಗೆ ಬಂದು ಊಟ ಕೊಡ್ತಿದ್ದು. ಮತ್ತು ಎಷ್ಟು 3 ಕಿಲೋಮೀಟರು ನಮ್ಮ ಕಂಪ್ನಿ ಇಲ್ಲಿಂದ. ಎಷ್ಟು ರೂಪಾಯಿ ಇಸ್ಕೊಂಡಿದ್ರು? 200 ರೂಪಾಯಿ. ಹಾಂ 3 ಕಿಲೋಮೀಟರಿಗೆ 250. ಅದಾದಮೇಲೆ ಮತ್ತೆ ಆಟೋರಿಗೆ ಹೋಗಲಿಲ್ಲ, ರ್ಯಾಪಿಡೋ. ಮೆಮೊರೀಸ್ ಫುಡ್ ಕೋರ್ಟ್ ಹೋಗ್ಬೇಕಾದ್ರೆ ಸಿಗುತ್ತೆ. ಈ ಕಡೆ ಬಾರೆ ಹೋಟೆಲ್ ಕವರ್ ಐತಿಲ್ಲ. ಚೆನ್ನಾಗಿದೆ ಹೋಟೆಲು. ನನಗೆ ಗೊತ್ತಿರೋರು ಬಂದು ಜಾಯ್ನ್ ಆದಾಗ ಭಾಷೆಗೆ ಇದೇ ಹೋಟೆಲ್ ಸಜೆಸ್ಟ್ ಮಾಡ್ತೀವಿ. ಇದು ಸರಿ ಹೋಗೋಣ. ಸರಿ ಬನ್ನಿ ಅತ್ತಿ ತಗೋ. ಇದೇ ರೋಡಲ್ಲಿ ಲಗೇಜ್ ಎಲ್ಲ ಹೇಳ್ಕೊ ಬಂದಿದ್ವಿ ನಮ್ಮ ಯಜಮಾನ್ರ ಕೆಲಸ ಆದಾಗ. ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡಿ, ಒಂದು ಕಡೆನೂ ಸ್ಟ್ರೀಟ್ ಲೈಟ್ ಇರಲ್ಲ. ಇಲ್ಲೆಲ್ಲೂ ಸ್ಟ್ರೀಟ್ ಲೈಟ್ ಇರಲ್ಲ. ಇಲ್ಲ ಎಲ್ಲೂ. ಅಕಸ್ಮಾತ್ ನೀವೇನಾದ್ರೂ ಲೇಟ್ ನೈಟ್ ಬಂದ್ರೆ ಇಲ್ಲೆಲ್ಲ ಆಫ್ ಆಗಿರುತ್ತೆ ಲೈಟ್ಸು, ಡಾರ್ಕ್ ಇರುತ್ತೆ. ಸಿಟಿ ಒಂದು ಮೈನ್ ರೋಡ್ ಇದು ಆಯ್ತಾ. ಕಾಲೇಜಸ್ಸು ಮತ್ತೆ IT ಕಂಪ್ನಿಗಳು ಇಲ್ಲೇ ಬರೋದು. ನೋಡಿ ಇದೊಂದು ಲೈಟ್ ಐತೆ, ಲೈಟ್ ಇದೊಂದೇ. ಬಸ್ಸು ಮುಂದೇನು ಹಾಕಿದಾರೆ. ಆ ಸ್ಟ್ರೀಟ್ ಲೈಟ್ಗಳಲ್ಲಿ ಬೆಳಕು ಬರೋದೇ ಹೆಚ್ಚು ಅನ್ನಿಸ್ಬಿಟ್ಟೈತೆ. ಏನು ಎಫೆಕ್ಟ್ ಅನ್ಸಲ್ಲ. ಮತ್ತೆ ನೀವು ಇನ್ನೊಂದು ನೋಡಿದ್ರೆ ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಅನ್ನೋದೇ ಇಲ್ಲ. ಎಲ್ಲೂ ಚರಂಡಿ ಇಲ್ಲ. ಚರಂಡಿ. ಆಮೇಲೆ ಇದು ತಡೀರಿ ಒಂದು ನಿಮಿಷ, ಫುಡ್ ಕೋರ್ಟ್ ತೋರಿಸ್ತೀನಿ ನೋಡಿ. ಇದೇ ಫುಡ್ ಕೋರ್ಟ್. ಇಲ್ಲಿ ಅಲ್ಲೇನು ಸಿಗಲ್ಲ. ಕೊಯಮತ್ತೂರಿನ ಫುಡ್ ಕೋರ್ಟ್ ಇದು ಫೇಮಸ್. ಇಲ್ಲಿ ಶರಣಪಟ್ಟಿಯಿಂದ ಬಂದರೆ ಈ ಫುಡ್ ಕೋರ್ಟಿಗೆ ಹೋಗ್ತಾರೆ, ಅಷ್ಟು ಫೇಮಸ್ಸು. ಬಟ್ ಏನು ಇರಲ್ಲ. ಬಟ್ ನಮಗೇನು ಇಲ್ಲ ಅಂತ ಅನ್ನಿಸ್ತು. ಯಾಕೆಂದ್ರೆ ನಮ್ಮೂರ ಕಡೆ ಎಲ್ಲ ಫುಡ್ ಕೋರ್ಟ್ ನೋಡಿ ಇಲ್ಲಿ ಬಂದ್ರೆ ಏನೂ ಇಲ್ಲ ಅನ್ನಿಸ್ತು. ಮತ್ತೆ ನಮ್ಮ ಮೈಸೂರಿಗೆ ಬಸ್ ಹತ್ತದಿಲ್ಲ. ಎಲ್ಲೇನು ಇಲ್ಲಿ ಆ ಬಸ್ ಟರ್ನ್ ಆಗ್ತಿದೆಯಲ್ಲ, ಹತ್ತದಿಲ್ಲಿ, ಇಳಿಯೋದು ಆ ಕಡೆ ಆಪೋಸಿಟ್ಟು. ನಾವು ಒಂದೊಂದ್ಸಲ ಇಳಿಯೋದಿಲ್ಲಿ, ಹತ್ತದು ಇದಕ್ಕೆ ಹೋಗ್ತೀವಿ ಗಾಂಧಿಪುರಮಿಗೆ. ಪಟ್ಟಿ ಸ್ಟಾಪ್ ಅಂತ ಕೊಡ್ತಾರೆ. ಅಯ್ಯೋ, ನೀವು ಮುಂದಕ್ಕೆ ಹೋಗಿ ಯೂಟರ್ನ್ ತಗೋಬೇಕಾ ಈಗ? ಇಲ್ಲ, ಹಿಂಗೆ ಹೋಗೋಣ ಬಾ. ಇನ್ನೊಂದು ರೋಡಿಂದ ಕರ್ಕೊಂಡು ಹೋಗ್ತೀನಿ. ನಾನು ನೋಡೇ ಇಲ್ಲ ಇನ್ನೊಂದು ರೋಡ್. ಹಂಗಾದ್ರೆ ನೋಡಿ ಇಲ್ಲಿ ಮೈನ್ ರೋಡು ಒಂದು ಸ್ಟ್ರೀಟ್ ಲೈಟ್ ಆನ್ ಆಗಿದೆ. ನೋಡಿ ನೀವೇ ನೋಡಿ, ಒಂದು ಸ್ಟ್ರೀಟ್ ಲೈಟ್. ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕನೇ ಎಷ್ಟೋ ಬೆಟರ್ ಅನ್ಸುತ್ತೆ. ನಿಮ್ಮನ್ನು ತೋರಿಸ್ತಿಲ್ಲ ನಾನು ಇದರಲ್ಲಿ. ಬೇಡ, ರೋಡ್ ತೋರಿಸ್ತಾ ಇದ್ದೀನಿ. ಸ್ಟ್ರೀಟ್ ಲೈಟ್ ಹೆಂಗಿದೆ ಅಂತ ಗೊತ್ತಾಗಬೇಕಲ್ಲ. ಗೊತ್ತಾಗಬೇಕಲ್ಲ. ತುಂಬಾ ಸಲ ನಾವು ಇನ್ನೊಂದೇನು ಗೊತ್ತಾ, ನಾವೀಗ ಒಳಗಿಂದ ಹೋಗ್ತೀವಲ್ಲ ರೋಡು, ಮೇನ್ ರೋಡ್ ಬಿಟ್ಟು, ಅಲ್ಲೂ ಕೂಡ ನಿಮಗೆ ಸ್ಟ್ರೀಟ್ ಲೈಟ್ ಸಿಗಲ್ಲ, ಫುಲ್ ಡಾರ್ಕ್ ಇರುತ್ತೆ. ಇಲ್ಲೇ ಸಿಕ್ಕಿಲ್ಲ. ಮೇನ್ ರೋಡಲ್ಲಿ ಎಲ್ಲಿಂದ ಸಿಗುತ್ತೆ ತಾಯಿ? ನೋಡಿ ಹೆಂಗಿದೆ ರೋಡ್. ಅಲ್ಲೆಲ್ಲೋ ಆತೋರೆ ನೋಡಪ್ಪ. ಅಲ್ಲಿ ಮುಂದೆ ಅದು ಫುಲ್ ಹೈವೇ ಅಲ್ವಾ? ಏನಲ್ಲ ಹೈವೇನ ಇದು ನಿಮಗೆ? ಹೈವೇ ಅಲ್ವಾ? ನಿಮ್ಮ ರೋಡು ನಿಮಗೆ ರೋಡ್ಗಳು ಯಾವ್ದು ಹೋಗ್ತಾರೆ ಗೊತ್ತಿಲ್ತಲೇ. ಮರ್ತೋಗೈತಿಲ್ಲ, ಎಲ್ಲ ಬಂದೇ ಇಲ್ಲ ಈಗ. ನಮ್ಮೂರು ರೋಡು. ನಮ್ಮ ರೋಡು ಮೈಸೂರು ಇದೆ ನಮ್ಮ ಮೈಸೂರು ರೋಡು. ಎಲ್ಲಿ ಕೊಯಮತ್ತೂರಿಂದ ಮೈಸೂರಿಗೆ ಹೋಗ್ತಿದ್ದೀರಾ ಅಂದರೆ ಗಾಂಧಿಪುರದಿಂದ ಹಾಕ್ಕೋಬೋದು. ಬಿಟ್ಟು ಶರವಣಪಟ್ಟಿನಲ್ಲಿ ಸ್ಟಾಪ್ ಕೊಡ್ತಾರೆ. ನಾವು ಇವೆರಡೇ ಸ್ಟಾಪ್ ಇಲ್ಲ ಹತ್ತಿರೋದು, ಬೇರೆ ಎಲ್ಲೂ ಹತ್ತಕ್ಕೆ ಹೋಗಿಲ್ಲ ಇಲ್ಲಿ ತನಕ. ಈ ಥರ ಗುಂಡಿ ತೋಡಿರ್ತಾರೆ ಎಲ್ಲ ಕಡೆ. ನಮ್ಮ ಕಡೆನೂ ತೋಡಿರ್ತಾರೆ, ಆದರೆ ಇಲ್ಲೊಂದು ಸ್ವಲ್ಪ ಜಾಸ್ತಿ ನೋಡ್ಕೊಂಡು ಓಡಾಡಬೇಕು. ಮೇನ್ ಪ್ರಾಬ್ಲಮ್ ಇದ್ರೆ ಸ್ಟ್ರೀಟ್ ಲೈಟ್ ಇರಲ್ಲ ಇಲ್ಲಿ. ಅದೇ ಪ್ರಾಬ್ಲಮ್ ನೋಡಿ. ಇಲ್ಲಿ ಏನೋ ಬರ್ತಾವ್ರೆ, ಇದು ಎಷ್ಟು ದೂರ ಇರುತ್ತೆ
ಅಂತ ಗೊತ್ತಿಲ್ಲ. ಈ ತರ ಸ್ಟ್ರೀಟ್ ಲೈಟ್ಸ್ ಇರಬೇಕು ಓಡಾಡಕ್ಕೆ. ಸರಿ ಮುಂದೆ ತಗೊಳ್ಳೋಣ. ಫೈನಲಿ ಮನೆಗೆ ಬಂದಾಯ್ತು. ಬಂದು ಮನೆಗೆ ನಾನು ಬಂದೆ ಇನ್ವಾಗಲ್ಲಿ ನಡಿ. ಸುಸ್ತಾಯ್ತಾ? ಗಾಡಿ ಓಡಿಸ್ಕೊ ಬಂದಿದ್ದು ನಾನು. ನಡಿಯ ಹಿಂದೆ ಕೂತ್ಕೊಳ್ಳ ನಾನಲ್ವ, ಅದಕ್ಕೆ ಸುಸ್ತಾಯ್ತು. ಬನ್ನಿ ಬನ್ನಿ ಮನೆಗೆ ಹೋಗೋಣ ಈಗ. ಮನೆಗೆ ಬಂದಾಯ್ತು. ಸರಿ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಕ್ಲೋಸ್ ಮಾಡಲಾ? ಸರಿ, ಇಲ್ಲಿಗೆ ನಮ್ಮ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದ ಅಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಓನರ್ ಒಳ್ಳೆ ಇದ್ದಾರೆ, ಕೆಳಗಡೆ ಇದ್ದಾರೆ, ನೋಡ್ಬಿಡ್ತಾರೆ. ಇಲ್ಲಾಂದರೆ ನೋಡಿ ಗಾರ್ಡನ್ ಮಾಡ್ತವ್ರು ಪಾಪ ಅವರು. ಸರಿ ಬನ್ನಿ ಬನ್ನಿ ಕ್ಲೋಸ್ ಮಾಡೋಣ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ನಮಸ್ತೆ. ನಮಸ್ತೆ.